ಕಣ್ಣಿಗೆ ಎಣ್ಣೆ ಹಾಕಿದ್ದು. ಇವತ್ತಿನ ತಿಂಡಿ ಶ್ರೀ ಮಾಡಿದ್ದು ಸಜ್ಜಿಗೆ ಹೋಗ್ಬಿಟ್ಟು ಸೂಪರ್. ನಾನು ತಿನ್ಬೇಕಷ್ಟೇ. ಉಂಟಾ ನಂಗೆ? ನನಗೆ ಕಣ್ಣು ನೋವು, ಅದಕ್ಕೆ ಕಣ್ಣಿಗೆ ಎಣ್ಣೆ ಹಾಕಿದ್ದು. ಏನು ಅದು? ಅದಂತ ಕಸ. ಧೃತಿಗೆ ಈ ಹೇರ್ ಸ್ಟೈಲ್ ತುಂಬ ಇಷ್ಟ. ಶನಿವಾರ ಅಥವಾ ಡ್ಯಾನ್ಸ್ ಏನಾದರೂ ಫಂಕ್ಷನ್ ಇರುವಾಗೆಲ್ಲ ಹೇಳ್ತಾಳೆ, ಈ ಥರ ಹೇರ್ ಸ್ಟೈಲ್ ಮಾಡಿಕೊಡಿ ಅಮ್ಮ ಅಂತ. ಹಾಗೆ ಇವತ್ತು ಶನಿವಾರ ಅಲ್ಲ, ಹಾಗೆ ಹಾ, ಅಪ್ಪ ಹೊಸ ಅಂಗಿ ಹಾಕ್ತಿದ್ದಾರೆ. ಇಲ್ಲಿ ಬರಡಾತದ ನಿನ್ನೆ ಜಿಲೇಬಿ ತುಂಬ ಇತ್ತಲ್ಲ, ತುಂಬಾನು ಖಾಲಿ ಮಾಡಿದ್ದ ನಾನು. ಅದಕ್ಕೀಗ ಬೇಕರಿಂದ ತರ್ಬೇಕಷ್ಟೇ. ಬೇಗದಿಂದ ತನ್ನಿ ಹೋಗ್ಬೇಕಲ್ಲ. ನಂಗೆ ಮಿನಿ ಪಿಜ್ಜಾ ಬೇಕು. ಮಿನಿ ಪಿಜ್ಜಾಕ್ಕೆ ಐಟಮ್ ಇಲ್ಲ. ನಾನು ಹೆಲ್ಪ್ ಮಾಡ್ತೇನೆ ನಿಮಗೆ. ಹೆಲ್ಪ್ ಮಾಡೋದು ಹೌದು, ಐಟಮ್ ಇಲ್ಲ. ಐಟಮ್ ತನ್ನಿ, ನಂಗೆ ಗೊತ್ತಿಲ್ಲ. ಅಯ್ಯೋ, ಪೇಟೆಗೆ ಹೋಗ್ಬೇಕಲ್ಲ. ನಾನು ಮಧ್ಯಾಹ್ನ ಹೋಗಿ ಹೇಗೆ ಹೋಗುದು? ಮಗುನ ಇಟ್ಕೊಂಡು ಹೋಗು. ಅಪ್ಪ ಸಂಜೆ ಬರ್ತಾರೆ, ಆಮೇಲೆ ಸಂಜೆ ಮಾಡಿ ಕೊಡ್ತಾನೆ. ಸಂಜೆ ಸುದೇ ಅಂಗಡಿಗೆ ಹೋಗು, ನಂಗೆ ಗೊತ್ತಿಲ್ಲ. ಸುದೇ ಗಂಡಿಗೆ ಹೋಗ್ಲಿಕ್ಕೆ ಅಪ್ಪ ಬರ್ಬೇಕಲ್ಲ, ಅಪ್ಪ ಸಂಜೆ ಆಗ್ತದೆ. ಮತ್ತೆ ಅಪ್ಪ ಬಂದ ಆಯ್ತು. ಎಂತ ಅಪ್ಪ ಮಧ್ಯಾಹ್ನ ಬರುದಿಲ್ಲ? ಅಪ್ಪ 3 ಗಂಟೆ ಆಗ್ತದೆ ಅಂತ ಹೇಳಿ. 3 ಗಂಟೆ ಸಾಗ್ಬೋದು, 4 ಗಂಟೆ ಸಾಗ್ಬೋದು, ಯಾರಿಗೂ ಗೊತ್ತು. ಅದೆಂತ ಹಾಗೆಲ್ಲ ಮಾಡುದ? ನನಗೆ ಇಷ್ಟ ಅಲ್ಲ. ಅಲ್ಲಿ ಆಫ್ ಮಾಡಲ್ಲ ಸಾಕು. ನಾನು ಆಫ್ ಮಾಡುದಿಲ್ಲ. ನಾ ಮಿನಿ ಪಿಜ್ಜಾ ಜಿಲೇಬಿ ಜಿಲೇಬಿ. ಬಾಯ್. ಸಜ್ಜಿಗೆ ತಿಂತಾ ಇದ್ದೇವೆ. ಆಗ ಸ್ವಲ್ಪ ತಿಂದ ಸಜ್ಜಿಗೆ ಅವರಿಬ್ಬರ ಜೊತೆ, ಈಗ ತಿಂತಿದ್ದ. ಇವತ್ತು ಶ್ರೀ ಬೇಗ ಎದ್ದಿದ್ದಾರೆ, ಅವರಿಗೆ ಬೇಗ ಪೂಜೆಗೆ ಹೋಗ್ಲಿಕ್ಕಿತ್ತು. ಹಾಗೆ ಅವರೇ ತಿಂಡಿ ಮಾಡಿದ್ದು. ಅವ್ರಿಗೆ ಜೋರಿ ಹಸುವಾಯ್ತಂತೆ. ನಂದು ಯಾವಾಗಲೂ 8:30ಗೆ ಅವ್ರು ತಿಂಡಿ ತಿನ್ನೋದು. ಇವತ್ತು ಬೇಗ ತಿಂಡಿ ಮಾಡಿ ತಿಂದಿದ್ದಾರೆ. ಗಂಟೆ 9:15 ಆಯಿತು. ಕೃಷ್ಣ ಅಲ್ಲಿಗೆ ನಿದ್ದೆ ಮಾಡಿದ ನೋಡಿ ಬೆಳಿಗ್ಗೆ. ಅವನಿಗೆ ಇವತ್ತು ಶ್ರೀ ಬೇಗ ಎಬ್ಬಿಸಿದ್ದಾರೆ, ಹಾಗೆ ನಿದ್ದೆ ಬಂತಲ್ಲ ಇಲ್ಲಿಗೆ. 9:40 ಆಯಿತು. ಈಗ ಇವತ್ತೊಂದು ಟಾಪ್ ಬರಲಿಕ್ಕಿದೆ ನಂದು, 348 ರೂಪಾಯಿ. ಹಾಗೆ ರೆಡಿ ಮಾಡಿಟ್ಟೆ ಚಿಲ್ಲರೆ. ಈಗ 9:50ಕ್ಕೆ ರೆಡ್ ಕುರ್ತಾ ಬಂತು, ಮೀಶೋ ಐಟಮ್. ಹಾಕಿ ಮತ್ತೆ ತೋರಿಸ್ತೇನೆ. ರೀಲ್ಸ್ ಮಾಡಲಿಕ್ಕೆ ಲಿಪ್ಸ್ಟಿಕ್ ಹಾಕಿದ್ದೆ, ಮತ್ತು ಕಾಜಲ್. ಹೇಗೆ ಕಾಣ್ತಿದ್ದೇನೆ? ವೀಕ್ಷಿತ ಗೌಡ ಅವರ ವಿಡಿಯೋ ನೋಡ್ತಾ ಇದ್ದೆ, ಹಾಗೆ ಅಳು ಬಂತು ನನಗೆ. ಮೊನ್ನೆಯಿಂದ ಹಾಗೆ ಆಗ್ತಾ ಉಂಟು. ಅಂದರೆ
ಹೆರಿಗೆ ಬಾಣಂತನ ಮತ್ತು ಮಗು ಹುಟ್ಟುವ ಕ್ಷಣ ಅದೆಲ್ಲ ಯಾಕಂತ ಗೊತ್ತಿಲ್ಲ, ಕಣ್ಣಲ್ಲಿ ನೀರು ತರಿಸ್ತದೆ ನನಗೆ.